ಕೃಷ್ಣ ಬೈರೇಗೌಡರು CM ಹೋಗಿ ಭೇಟಿ ಮಾಡಿದ್ರು, ನಮ್ಮ ಚಂದ್ರಬಾಬು ಸ್ವಾಮಿ ಹೋಗಿ ಭೇಟಿ ಮಾಡಿದ್ರು. ಒಂದು ಮಾಡ್ತೀವಿ ಅಂತ ಹೇಳಿದ್ರು, ಸುಳ್ಳು ಹೇಳಿದ್ರು, ಕೊಡಲೇ ಇಲ್ಲ. ಇಂಥದ್ದಕ್ಕೆ ಏನು ಹೇಳ್ಬೇಕು ನಾವು ಈ ಹಕ್ಕನ್ನು ಕೇಳಬಾರ್ದ? ನಮ್ಮ ತೆರಿಗೆ ಕೇಳಬಾರ್ದ? ನಮ್ಮ ಬಜೆಟಿನ ಘೋಷಣೆ ನೀವೇನು ಮಾಡಿದ್ರೆ ನಮ್ಗೆ ಹಣ ಕೊಡಿ ಅಂತ ಕೇಳಬಾರ್ದ? ಬರ ಪರಿಹಾರ ಕೊಡಿ ಅಂತ ಕೇಳಬಾರ್ದ? ಅದೇ ನಾವು ಕೇಳ್ತಾ ಇರೋದು. ಅದಕ್ಕೆ ನಾವು ಚೊಂಬು ಅಂತ ಹೇಳಿರೋದು. ಅದಕ್ಕೆ ನಾವು ಚೊಂಬು ಅಂತ ಹೇಳ್ತಾ ಇರೋದು. ಇವತ್ತು ಸುಪ್ರೀಂ ಕೋರ್ಟಿಂದ ಸ್ವಲ್ಪ ಚೊಂಬನ್ನು ತುಂಬಿಸುವಂಥ ಕೆಲಸ ಇವತ್ತು ಆಗುವಂಥ ಸಾಧ್ಯತೆಗಳಿದೆ. ಎಷ್ಟು ಕೊಡ್ತಾರೆ ನೋಡೋಣ. ಅದು ಸ್ವಲ್ಪ ಆದರೂ ಇವತ್ತು ಆ ಚೊಂಬುವನ್ನು ತುಂಬಿಸುವಂಥ ಕೆಲಸ ಆಗಿದೆ. ಅದಕ್ಕೆ ನಾವು ಚೊಂಬು ಅಂತ ತೋರಿಸಿದ್ವಿ. ಇವತ್ತು BJP ಅವ್ರ ಅಡ್ವರ್ಟೈಸ್ಮೆಂಟ್ ನೋಡಿದೆ ಪೇಪರಲ್ಲಿ. ಬರೀ ಅದರಲ್ಲೇ ಅವರು ಹಿಂದುತ್ವ ನೀವು ಮುಸ್ಲಿಮರು ಇಂಥವರು ಇದೆ ಇಷ್ಟೇ ಮಾತಾಡ್ತಾ ಇದ್ದಾರೆ. ಎಲ್ಲಿವರೆಗೂ ಸ್ವಾಮಿ ನೀವು 10 ವರ್ಷ ಆಳಿದ್ದೀರಾ? ಹೇಳಿ ಕರ್ನಾಟಕಕ್ಕೆ ಏನು ಮಾಡಿದ್ದೀರಾ ಅಂತ. ಅದು ಬಂದು ಹೇಳಿ ನಮಗೆ. ನೀವು ಪ್ರಧಾನಮಂತ್ರಿ 3 ಸಲ ಬಂದಾಯ್ತು ಕರ್ನಾಟಕಕ್ಕೆ. ಒಂದು ಭಾಷಣದಲ್ಲೂ ಕೂಡ ನನ್ನಿಂದ ಕರ್ನಾಟಕಕ್ಕೆ ಇದು ನ್ಯಾಯ ಕೊಡಿಸಿದ್ದೀನಿ ಅಂತ ಹೇಳ್ತಕ್ಕಂಥ ಅವ್ರಿಗೆ ತಾಕತ್ತ ಇಲ್ಲ ಅಲ್ಲ ನಮ್ಮ ಪ್ರಧಾನಮಂತ್ರಿಗಳಿಗೆ. ಏನ್ ಮಾಡಿದ್ದಾರೆ ಅದನ್ನು ಹೇಳಿ ನೀವು. ಅದು ಬಿಟ್ಬಿಟ್ಟು ನಾನು ವಿಶ್ವಗುರು, ನಾನು ವಿಶ್ವದಲ್ಲಿ ಹೆಸರು ಮಾಡಿದ್ದೀನಿ, ನೀವು ಏನು ಹೆಸರು ಮಾಡಿದ್ರೆ ನಮ್ಗೇನು ಗೊತ್ತು? ನಿಮ್ಮ TV ನಿಮ್ಮ ಚಾನಲ್ ನೀವೇ ತೋರಿಸ್ಕೊಳ್ತಾ ಇದ್ರೆ ನಾವು ಅದನ್ನು ನೋಡ್ತಾ ಇದ್ದೀವಿ. ಅಷ್ಟೇ ಆಗಿರೋದು ಇವತ್ತು ದೇಶದಲ್ಲಿ. ಬೇರೆ ಏನೇನು ಆಗ್ತಾ ಇಲ್ಲ. ಅದು ರಿಯಾಲಿಟಿ. ಅದಕ್ಕೋಸ್ಕರ ನಾವು ಹೇಳುವಂಥದ್ದು, ಇವತ್ತು ನಿಮಗೆ ಫುಲ್ ಚಾನ್ಸ್ ಕರ್ನಾಟಕ ಕೊಡ್ತಾರೆ. ಮಾತಾಡೋದು ಬಿಡಿ, ಅವರು ಅವ್ರ ಧ್ವನಿನೇ ಕೇಳಿಸೋದಿಲ್ಲ. ಏನು ಸೌತು ಇದ್ದವ್ರು ಸದಾನಂದ ಗೌಡರ ತೆಗೆದ್ರು, ಅದು ಯಾರೋ ಅಲ್ಲಿಂದ ಅಲ್ಲಿ ಬೇಡ ಅಂತ ಹೇಳಿದವ್ರನ್ನ ವಾಪಸ್ ಅಲ್ಲಿಂದ ಕರ್ಕೊಂಡು ಇಲ್ಲಿ ನಿಲ್ಲಿಸಿದ್ದಾರೆ ಶೋಭಾ ಅವ್ರನ್ನ. ಅದಕ್ಕೆ ನಾನು ಹೇಳೋದು, ಯಾರಿಗೂ ಹಿಂದುಳಿದ ವರ್ಗ ದೇವಾಂಗ ಅಂದ್ರೆ ಏನೋ ಅರ್ಥ? ದೇವದ ಅಂಗ ಅಂದ್ರೆ ದೇವರ ಶರೀರ ಈ ದೇವಾಂಗ.